ಈ ರಾಜ್ಯ ಕಾಂಗ್ರೆಸ್ ದಿನೇ ದಿನೇ ಗೊಂದಲದ ಗೂಡಾಗ್ತಾ ಇದೆ. ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ. ಗೊಂದಲಗಳು ಹೆಚ್ಚುತ್ತಾ ಇದೆ ದಿನ ಕಳೆದಂತೆ. ಒಂದಷ್ಟು ಅಪಸ್ವರಗಳು, ಅಸಮಾಧಾನಗಳು, ಗೊಂದಲಗಳು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಈಗ ಚಿಂತನೆಯನ್ನ ನಡೆಸ್ತಾ ಇದೆ. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಸಚಿವರು, ಶಾಸಕರು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ. ಇದರಿಂದಾಗಿ ಪಕ್ಷ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮಗಳಾಗುತ್ತೆ ಅನ್ನುವಂಥ ಆತಂಕ. ಈ ಗೊಂದಲದ ಜೊತೆಗೆ ಪಕ್ಷದಲ್ಲಿ ಒಂದು ಗುಂಪುಗಾರಿಕೆ ಕೂಡ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿಡಿಮಿಡಿಗೊಂಡಿದೆ, ಕೋಪಗೊಂಡಿದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಈಗ ಮುಂದಾಗಿರೋದು. ಶಾಸಕಾಂಗ ಸಭೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಎರಡು ಬಣಬಡಿದಾಟಗಳು ನಡೀತಾ ಇದೆ. ಒಂದು ಕಡೆ ಸಿಎಂ ಗಾದಿಗಾಗಿ ರೇಸ್ನಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ದಿನಕ್ಕೊಂದರಂತೆ ಈ ಶಾಸಕರು, ಸಚಿವರು ಸ್ಟೇಟ್ಮೆಂಟ್ಸ್ ಅನ್ನ ನೀಡ್ತಾ ಇದ್ದಾರೆ. ಹಲವು ಒಂದಷ್ಟು ಗೊಂದಲಗಳು ಈಗ ಕಾಂಗ್ರೆಸ್ನಲ್ಲಿ ಮನೆ ಮಾಡಿರೋದು. ಅದೆಲ್ಲವನ್ನು ಕೂಡ ನಿಲ್ಲಿಸಬೇಕು, ಅದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತಂದ್ರೆ ಹೈಕಮಾಂಡ್ ಈಗ ಎಂಟ್ರಿಯನ್ನ ಮಾಡ್ತಾ ಇದೆ. ಎಂಟ್ರಿ ಆಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಸ್ ನೀಡಬಾರ್ದು ಅನ್ನೋ ರೀತಿಯಲ್ಲಿ ಯಾವುದಾದ್ರೂ ಸೂಚನೆಗಳನ್ನ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗಾಗಲೇ ಸಚಿವರು, ಶಾಸಕರು ಒಂದಷ್ಟು ಹೇಳಿಕೆಗಳನ್ನ ಕೂಡ ನೀಡ್ತಾ ಇರೋದ್ರಿಂದ ಬಹಳಷ್ಟು ಗೊಂದಲಗಳಂತೂ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಈ ಗೊಂದಲಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮುಂದಾಗಿರೋದು. ಹೈಕಮಾಂಡ್ ಕೂಡ ಸಿಡಿಮಿಡಿಗೊಂಡಿದೆ. ಯಾಕಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸರ್ಕಾರಕ್ಕೆ ಅದು ಡ್ಯಾಮೇಜ್ ಆಗ್ತಾ ಇದೆ. ಅದರ ಪ್ರಯೋಜನವನ್ನ ಪಡ್ಕೊಳ್ತಾ ಇರೋದು ವಿಪಕ್ಷ. ಹಾಗಾಗಿ ಈ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸೋಮವಾರ ಈ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ಸಚಿವರು ಶಾಸಕರಿಗೆ ಸೂಚನೆಯನ್ನ ನೀಡ್ತಾರಾ ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಅಸಮಾಧಾನಗಳಿದೆ, ಬಡಿದಾಟ ಈಗಾಗಲೇ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕುವಂತ ವಿಚಾರ ಆಗದೆ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಬ್ರೇಕ್ ಹಾಕುವಂತ ಚಿಂತನೆಯನ್ನ ಈಗ ಹೈಕಮಾಂಡ್ ನಡೆಸಿದೆ? ಡೀಟೇಲ್ಸ್ ಏನೇನಿದೆ ಆನಂದ್? ಅಶ್ವಿನಿ, ಪ್ರಮುಖವಾಗಿ ಈ ಅಧಿಕಾರ ಹಂಚಿಕೆ ಮತ್ತು ಈ ಒಂದು ವಿಚಾರಗಳಿಂದ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ, ಬಣಬಡಿದಾಟ ಎಲ್ಲವೂ ಕೂಡ ಜೋರಾಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ಸುಭದ್ರವಾದಂಥ ಒಂದು ಸರ್ಕಾರ ಇದ್ರೂ ಕೂಡ ಇವರ ಗುಂಪುಗಾರಿಕೆಯಿಂದ ಪಕ್ಷದಲ್ಲಿ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗ್ತಿದೆ. ಸರ್ಕಾರನೂ ಕೂಡ ತನ್ನ ವರ್ಚಸ್ಸನ್ನು ಕಳೆದುಕೊಳ್ತಾ ಇರ್ತಕ್ಕಂಥದ್ದು. ಪಂಚ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇಡೀ ದೇಶಾದ್ಯಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸದ್ದು ಮಾಡಿತ್ತು. ಇಲ್ಲಿನ ಒಂದು ಫಾರ್ಮುಲಾವನ್ನು ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಡೀತಾ ಇತ್ತು. ಆದರೆ ಇಲ್ಲಿ ಗುಂಪುಗಾರಿಕೆ ಜೊತೆಗೆ ಭ್ರಷ್ಟಾಚಾರ ಏನು ನಡೀತಾ ಇದೆ ಇದು ವ್ಯಾಪಕವಾಗಿ ತಾರಕಕ್ಕೆ ಹೋಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಮಧ್ಯರ್ಚೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸೋಮವಾರ CLP ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳೀತಾ ಇರತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ ಎಲ್ಲವೂ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರ ಬಹಿರಂಗ ಹೇಳಿಕೆಗಳು, ಅಧಿಕಾರ ಹಸ್ತಾಂತರ ವಿಚಾರ, CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ, ಹೆಚ್ಚುವರಿ DCM, ಈ ಪದೇ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಿರಂಗವಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅನಗತ್ಯವಾಗಿ ಕಾರ್ಯಕರ್ತರಲ್ಲಿ ಗೊಂದಲದ ಒಂದು ವಾತಾವರಣವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ವಿಚಾರಗಳಿಂದ ಹೈಕಮಾಂಡ್ ನಾಯಕರು ಗರಂ ಆಗಿದ್ದು, ಸೋಮವಾರ ಖುದ್ದು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗುವಂತೆ ಖರ್ಗೆಯಿಂದಲೂ ಕೂಡ ಒಂದು ಡೈರೆಕ್ಷನ್ ಬಂದಿರತಕ್ಕಂಥದ್ದು. ಹಾಗಾಗಿ AICCಯಿಂದ ಈ ನಾಯಕರು ಬಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಗೊಂದಲ ಏನಿದೆ ಇದಕ್ಕೆ ಒಂದು ತೇಪೆ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸರ್ಕಾರ ಏನು ವರ್ಚಸ್ಸು ತೆಗೆದುಕೊಳ್ತಾ ಇದೆ, ಜೊತೆಗೆ ಈ ಒಂದು ಸಚಿವರು ಮತ್ತು ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಏನೆಲ್ಲ ಒಂದು ಡ್ಯಾಮೇಜ್ ಆಗಿದೆ ಅದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂದ್ರೆ ಯಾರು ಕೂಡ ಈ ರೀತಿ ಒಂದು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು. ಒಂದು ವೇಳೆ ಆ ರೀತಿ ಹೇಳಿಕೆಗಳನ್ನ ಕೊಟ್ಟರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ಸಭೆಯಲ್ಲೂ ಕೂಡ CLP ಸಭೆಯಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.